ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಒಬ್ಬ ಅಪ್ರತಿಮ ವೀರ ಹಾಗೂ ದೇಶಭಕ್ತರಾದಂಥ ಸಂಗೊಳ್ಳಿ ರಾಯಣ್ಣರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು, ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಭರಮಪ್ಪ ಮತ್ತು ಕೆಂಚವ್ವ ದಂಪತಿಗಳ ಪುತ್ರನಾಗಿ ಆಗಸ್ಟ್ 15, 1798ರಲ್ಲಿ ಜನಿಸಿದರು. ಇವರ ತಂದೆ ಕಿತ್ತೂರು ಸಂಸ್ಥಾನದ ಸೇನೆಯಲ್ಲಿದ್ದು ಹೆಬ್ಬುಲಿಯನ್ನು ಸದೆಬಡಿದ ಶೂರರು. ರಾಯಣ್ಣನವರು ಕಿತ್ತೂರು ಸಂಸ್ಥಾನದ ಸೈನ್ಯದಲ್ಲಿ ಪ್ರಮುಖ ಸೇನಾಧಿಕಾರಿಯಾಗಿ ಸೇವೆ ಸಲ್ಲಿಸಿದರು. ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ನಡೆಸಿದ ಸಶಸ್ತ್ರ ದಂಗೆಯಲ್ಲಿ ರಾಯಣ್ಣ ಸಕ್ರಿಯವಾಗಿ ಪಾಲ್ಗೊಂಡು ಮುಂಚೂಣಿಯಲ್ಲಿ ಹೋರಾಡಿದರು. ರಾಣಿ ಚೆನ್ನಮ್ಮಾಳ ಸೆರೆಮನೆವಾಸದ ನಂತರ ಕಿತ್ತೂರನ್ನು ಮರಳಿ ವಶಪಡಿಸಿಕೊಳ್ಳಲು ರಾಯಣ್ಣ ಪಣ ತೊಟ್ಟರು. ಬ್ರಿಟಿಷರ ವಿರುದ್ಧ ಗುಪ್ತ ಯುದ್ಧ ತಂತ್ರಗಳನ್ನು ಬಳಸಿ ತೀವ್ರ ಸಂಚಲನ ಮೂಡಿಸಿದರು. ಬ್ರಿಟಿಷರು ಇವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಂಡಾಗ ಶ್ರೀಮಂತ ಜಮೀನ್ದಾರರ ಮೇಲೆ ತೆರಿಗೆ ವಿಧಿಸಿ ಬಡವರನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಸೈನ್ಯವನ್ನು ಕಟ್ಟಿದರು. ಆದರೆ ಸ್ಥಳೀಯರೊಬ್ಬರ ಕುತಂತ್ರದಿಂದ ಬ್ರಿಟಿಷರಿಗೆ ಸೆರೆಸಿಕ್ಕ ರಾಯಣ್ಣ ಅವರನ್ನು 1831 ಜನವರಿ 26ರಂದು ನಂದಗಡದ ಬಳಿಯ ಆಲದ ಮರದಲ್ಲಿ ಗಲ್ಲಿಗೇರಿಸಲಾಯಿತು. ಇವರ ವೀರಾವೇಶದ ಕಥೆಗಳನ್ನು ಉತ್ತರ ಕರ್ನಾಟಕದ ಜನಪದರು ಗೀಗಿ ಪದಗಳ ಮೂಲಕ ಇಂದಿಗೂ ಹಾಡಿಕೊಂಡಾಡುತ್ತಾರೆ. ಕರ್ನಾಟಕ ಸರ್ಕಾರವು ಇವರ ಗೌರವಾರ್ಥವಾಗಿ ಬೆಂಗಳೂರಿನ ಪ್ರಮುಖ ರೈಲು ನಿಲ್ದಾಣವನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣ ಎಂದು ಮರುನಾಮಕರಣ ಮಾಡಿದೆ. ನಂದಗಡ ಮತ್ತು ಸಂಗೊಳ್ಳಿ ಗ್ರಾಮಗಳಲ್ಲಿ ಇವರ ಸ್ಮಾರಕಗಳನ್ನು ನಿರ್ಮಿಸಲಾಗಿದೆ. ಭಾರತದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ದಿನದಂದು ಅಂದರೆ ಆಗಸ್ಟ್ 15ರಂದು ಜನಿಸಿ ಗಣರಾಜ್ಯೋತ್ಸವದಂದು ಅಂದರೆ ಜನವರಿ 26ರಲ್ಲಿ ಹುತಾತ್ಮರಾದ ಏಕೈಕ ಕ್ರಾಂತಿಕಾರಿಯಾಗಿದ್ದಾರೆ. ಇವಿಷ್ಟು ಸಂಗೊಳ್ಳಿ ರಾಯಣ್ಣರ ಕಿರುಪರಿಚಯವಾಗಿತ್ತು. ಇದೇ ರೀತಿಯ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ನಮ್ಮ ಚಾಲುಕ್ಯ ಟಿವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.